ನಮಸ್ಕಾರ. ಮುನ್ರಾಜ್ ಅವ್ರು ಕೇಳಿಸ್ತಾ ಇದೆಯಾ? ನಮಸ್ತೆ ನಮಸ್ತೆ ಹೇಳಿ ಸರ್. ನಮಸ್ಕಾರ. ಚನ್ನವೀರ್ ಸಗರ್ನಾಳ್ ಮಾತಾಡ್ತಾ ಇದ್ದೀನಿ, ಸೀನಿಯರ್ ರಿಪೋರ್ಟರ್, ಪಬ್ಲಿಕ್ ನೆಸ್ಟ್ ನ್ಯೂಸ್ ಇಂದ. ನಮಸ್ತೆ ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಏನ್ ನಿಮ್ಗೆ ಗೆಲುವಾಗ್ಬಿಟ್ಟಿದೆ? ಏನೋ ಹೋರಾಟ ಮಾಡಿದ್ದಕ್ಕೆ ಒಂದ್ ಅರ್ಧ ಗೆಲುವು ಮೆಟ್ಲೆಕ್ಕಿದೀವಿ. ಯಾವತ್ತಿದ್ದು ನೀವು ಕೋರ್ಟ್ಗೆ ಹೋಗಿದ್ದು? 2023 ಚುನಾವಣೆ ಆಗಿದ ತಕ್ಷಣ 45 ದಿವಸದೊಳಗೆ ಹೋಗಿದ್ವಿ. ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆದ ತಕ್ಷಣವೇ ನೀವು ಹೋಗಿದ್ರೇನೋ? ಹೌದೌದು. 13ಕ್ಕೆ ಎಲೆಕ್ಷನ್ ಮುಗಿತ್ತು, 10ಕ್ಕೆ ಫಲಿತಾಂಶ ಬಂದಿತ್ತಲ್ವಾ? ಹೌದೌದು. ನಿಮ್ಗೆ ಹೇಗ್ ಡೌಟ್ ಬಂತು ಅವ್ರ ಬಗ್ಗೆ? ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತ ಹೇಗ್ ಅನಿಸ್ತಿಲ್ಲ? ಅಲ್ಲಿ ಏನಾಗಿದೆ ಅಂದ್ರೆ, ಈಗ ಜನನೇ ಹೇಳ್ತಾ ಇದ್ರು ಅವರೆಲ್ಲ ಈ ತರ ಬೇಜಾನು ಇದ್ ಮಾಡಿದ್ದಾರೆ. ಆಮೇಲೆ ಅವ್ರು ಮೊದ್ಲೇ GST ಕಟ್ಟಿರ್ಲಿಲ್ಲ, ಎಲ್ಲ ಆರ್ಡರ್ ಮಾಡಿಸ್ಕೊಂಡ್ ಬಂದು ಸರ್ಕಾರಕ್ಕೆ ಮೋಸ ಮಾಡಿದಾರೆ ಅಂತ ವಿಚಾರಗಳು ಗೊತ್ತಿತ್ತು ನನಗೆ. ಜನ ಹೇಳಿದ್ರು. ಜನ 100 ಹೇಳ್ತಾರೆ, ಅದಕ್ಕೆ ಆಧಾರಗಳು ಬೇಕಲ್ಲ. ನೀವೆಲ್ಲ ಹೇಗೆ ಅದನ್ನ ಅವ್ರ ಅಪ್ಡೇಟ್ ಅಲ್ಲೇ ಚೆಕ್ ಮಾಡಿದ್ವಿ. ಅವ್ರು ಹಾಕಿರ್ತಕ್ಕಂಥವೇ ನೋಡಿದ್ವಲ್ಲ. ಈಗ ಅವ್ರ ಪಾನ್ ನಂಬರ್ ಅಲ್ಲಿ 9 GST ನಂಬರ್ಗಳಿದೆ. ಗೂಗಲ್ ಅಲ್ಲಿ ಹಾಕಿದ್ರೇನೆ ಬರುತ್ತೆ. ಅವ್ರ ಫಾನ್ ನಂಬರ್ ಹಾಕಿದ್ರೆ ಅದನ್ನ ಒಂದೇ ತೋರಿಸಿದ್ದು. ಅದನ್ನ ಎನ್ಕ್ವೈರಿ ಮಾಡಿದಾಗ GST ಎಷ್ಟು ಪೆಂಡಿಂಗ್ ಇದೆ ಅಂದ್ರೆ ಅದು ಆನ್ಲೈನ್ ಅಲ್ಲೇ ಗೊತ್ತಾಗ್ಬಿಡ್ತೈತೆ. 2018ರಿಂದಾನೇ ಕಟ್ಟಿಲ್ಲ ಅಂತ. ಎಷ್ಟು ಪೆಂಡಿಂಗ್ ಇದೆ ನಿಮ್ ಪ್ರಕಾರ? ಕಟ್ಟಿದ್ರಲ್ಲ ಅವ್ರು 5-6 ಕೋಟಿ ಮೇಲೆ ಕಟ್ಟಿದಾರೆ ಈಗ. ನಾನು ಎಲೆಕ್ಷನ್ ಕೇಸ್ ಹಾಕಿದ ತಕ್ಷಣ ಒಂದು 4-5 ದಿವಸಕ್ಕೆ ಕಟ್ಟಿದ್ದಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅವರು ತಪ್ಪು ಮಾಡಿದಾರೆ ಅಂತ ಪ್ರೂವ್ ಆಗುತ್ತೆ ಅದು. ಹೌದು. ಆಮೇಲೆ ಏನಾಯ್ತು, ಮತ್ತೆ ಅವ್ರ ಬಿಲ್ಡಿಂಗ್ಗಳು ಏನ್ ಕಮರ್ಷಿಯಲ್ ಬಿಲ್ಡಿಂಗು, ಮನೆ ಇರ್ಬೋದು, ಇದೆಲ್ಲ ನಾನು ಎಲ್ಲಿ ಬಾಗೇಪಲ್ಲಿನ, ಬೆಂಗಳೂರ, ಚಿಕ್ಕಬಳ್ಳಾಪುರ? ಬೆಂಗಳೂರು ಎಲ್ಲಾನು ಎಲ್ಲಾ ಕಡೆನೂ ಅವ್ರು ಹಾಕಿದ್ದೇನು ಅವ್ರ ಅಪ್ಡೇಟ್ ಅಲ್ಲಿ ಅವ್ರದೇ ಹಾಕಿದಾರೆ. ಬೇರೆ ಯಾವ್ದು ಹುಡುಕಿಲ್ಲ. ಹಾಕದೇ ಇರೋದನ್ನ ಯಾವ್ದು ಹುಡ್ಕೋಕ್ ಹೋಗಿಲ್ಲ. ಬೇಜಾನಿದಾವೆ. ನಾವು ಅವ್ರು ಹಾಕಿರೋದ್ರಲ್ಲೇ ಹುಡುಕಿದ್ದು, ಹೊಸದ್ ಯಾವ ಹುಡ್ಕೋಕೆ ಹೋಗಿಲ್ಲ ನಾವು. ಅದ್ರಲ್ಲೇ ಅದು ಕೂಡ 2018-19ರಿಂದ 23ವರೆಗೂ ಟ್ಯಾಕ್ಸೇ ಕಟ್ಟಿಲ್ಲ ಅವರು. ಟ್ಯಾಕ್ಸ್ ಕಟ್ಟಿಲ್ಲ. BBMP ಟ್ಯಾಕ್ಸ್. ಈಗ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಿಂತ್ಕೊಬೇಕಾದ್ರೂ ನಾವು ಇರೋ ಮನೆನೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಗೌರ್ಮೆಂಟ್ ಎನಿ ಡ್ಯೂ ಇರಬಾರ್ದು. ಹೌದು. ಹಿಂದೆ ನೀವು ಜೆಡ್ಪಿ ಅಲ್ಲಿ ಇದ್ರಲ್ವಾ? ಜೆಡ್ಪಿ ಮೆಂಬರ್ ಆಗಿದ್ರಲ್ವಾ ನೀವು? ಹೌದು. ಜೆಡ್ಪಿ ಮೆಂಬರ್, ಜೆಡ್ಪಿ ಪ್ರೆಸಿಡೆಂಟ್ ಆಗಿದ್ದೆ. ಜೆಡ್ಪಿ ಅಧ್ಯಕ್ಷರಾಗಿದ್ರಿ? ಹೌದು. ಸರಿ. ಇದೆಲ್ಲ ಕಾನೂನಲ್ಲಿ ಇವೆಲ್ಲನೂ ನಾವೆಲ್ಲ ನೋಡಿ ನಿಂತ್ಕೊಳ್ಳುವಂತವ್ರು ಹಾಕ್ಬೇಕು. ಆಮೇಲೆ ಅವ್ರ ಆಸ್ತಿನ, ಅಗ್ರಿಕಲ್ಚರ್ ಲ್ಯಾಂಡ್ ನ ಎಲ್ಲ ಕನ್ವರ್ಷನ್ ಆಗಿದೆ. ಕಮರ್ಷಿಯಲ್ ಜಾಗಗಳು ಅದನ್ನ 5 ಲಕ್ಷ, ಟೋಟಲ್ 25 ಲಕ್ಷ ವ್ಯಾಲ್ಯೂ ಅಂತ ಹಾಕೊಂಡಿದ್ದಾರೆ. ಅದು ಕೋಟ್ಯಾಂತರ ರೂಪಾಯಿ ವ್ಯಾಲ್ಯೂ ಇದೆ. ಇವತ್ತು ಒಂದ್ ಎಕರೆ 1-2 ಕೋಟಿ 3 ಕೋಟಿ ವ್ಯಾಲ್ಯೂಯೇಷನ್ ಇದೆ ಈಗ. ಆ ಸರ್ಕಾರದ ವ್ಯಾಲ್ಯೂನೇ 60 ಲಕ್ಷ ಇದೆ. ಅಂತದನ್ನ ಒಂದು 50 ಎಕರೆವರೆಗೂ ಕನ್ವರ್ಷನ್ ಆಗಿರೋದನ್ನ ಅಗ್ರಿಕಲ್ಚರ್ ಅಂತ ಹಾಕೊಂಡಿದ್ರು. ಮತ್ತೆ ಕುಣಗಲ್ MLA ಸಾಲ ಕೊಟ್ಟಿದ್ರು, ಅವ್ರು ತೋರ್ಸ್ಕೊಂಡಿದ್ರು, ಇವ್ರು ತೋರ್ಸ್ಕೊಂಡಿಲ್ಲ. ವೈಎನಾರಾಯಣ ಸ್ವಾಮಿಗೆ ಸಾಲ ಕೊಟ್ಟಿದ್ರು, ಅವ್ರು ತೋರ್ಸ್ಕೊಂಡಿದ್ರು ಅಪ್ಡೇಟ್ ಅಲ್ಲಿ, ಇವ್ರು ತೋರ್ಸ್ಕೊಂಡಿಲ್ಲ. ಅವ್ರ ಪತ್ನಿ ಹೆಸರಲ್ಲಿ, ಇವ್ರ ಹೆಸರಲ್ಲಿ ಅವ್ರು ಸಾಲ ತೋರಿಸ್ಕೊಳ್ತಾರೆ ಅಥವಾ ಸಾಲ ತೋರಿಸ್ತಾರೆ ಅಂತ ಇವ್ರಿಗೆ ಗೊತ್ತಿರ್ಲಿಲ್ವೇನೋ? ಹಂಗಲ್ಲ, ತೋರ್ಸ್ಬೇಕಲ್ಲ. ಅವ್ರು ಗೊತ್ತಿದ್ಯೋ ಗೊತ್ತಿಲ್ವೋ. ಈಗ ಆಯ್ತು, ಅವ್ರ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರೋದ್ರಿಂದ ಅವ್ರು ತೋರ್ಸ್ಕೊಂಡಿದ್ದಾರೆ. ಅಥವಾ ಈ ಸುಬ್ಬರೆಡ್ಡಿನ ಸಿಕ್ಕಾಕ್ಸ್ಬೇಕು ಅಂತ ಅವ್ರು ಸಾಲ ತೋರಿಸಿರ್ಬೋದಾ? ಅವ್ರು ಹಂಗೆಲ್ಲ ಮಾಡಕ್ ಆಗಲ್ಲ. ಯಾಕಂದ್ರೆ ಈಗ ಅವರು ಒಬ್ಬ ಜನಪ್ರತಿನಿಧಿಯಾಗಿ ನಿಂತ್ಕೋಬೇಕಾದಾಗ, ಈಗ ನಾನು ನಿಮ್ಮ ಹತ್ರ ತಗೊಂಡಿರ್ತೇನೆ. ನಾನ್ ನಿಮ್ ಹತ್ರ ತಗೊಂಡಿದ್ದೀನಿ ಅಂತ ನಾನು ಇನ್ಕಮ್ ಟ್ಯಾಕ್ಸ್ ತೋರಿಸ್ಬೇಕಾಗುತ್ತೆ. ವೈಟ್ ಅಲ್ಲಿ ತಗೊಂಡ್ಮೇಲೆ ನಾವು ಅಪ್ಡೇಟ್ ಅಲ್ಲೂ ಹಾಕ್ಬೇಕಲ್ವಾ? ಆನೆಸ್ಟ್ ಆಗಿ ಅದನ್ನ ನಾವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಮಾಡ್ಲೇಬೇಕು. ಯೂನಿಟಿ ಯಾರೇ ಆಗ್ಲಿ. ಈಗ ನಾನು ನನ್ನ ಅಪ್ಡೇಟ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾರ ಹತ್ರ ಸಾಲ ತಗೊಂಡಿದ್ದೀನಿ ಅಂತ ಇದೆ. ನಾನು ಯಾರು ಕೊಟ್ಟಿದ್ದೀನಿ ಅಂತಾನು ಇರುತ್ತೆ. ವೈಟ್ ಅಲ್ಲೇ ಟ್ರಾನ್ಸಾಕ್ಷನ್ ಮಾಡಿರ್ತೀವಲ್ಲ, ಮಾಡ್ಲೇಬೇಕದು. ಇವ್ರು ಮಾಡಿಲ್ಲ. ಮತ್ತೆ ಇವ್ರು ಕರೆಂಟ್ ಅಕೌಂಟ್ ಯಾವ್ದು ಕೊಟ್ಟಿಲ್ಲ. ಇವ್ರು ರೆಗ್ಯುಲರ್ ಬಿಸ್ನೆಸ್. ಬೆಂಗಳೂರಲ್ಲಿ 106 ಬಾರ್ಗಳಿದಾವೆ. ಇವ್ರ ಹೆಸರಲ್ಲಿ ಇರೋದೇ 9 ಇದಾವೆ. ಇನ್ ಬೇರೆ ಬೇನಾಮಿ ಹೆಸರುಗಳಲ್ಲಿ ಎಷ್ಟು ಮಾಡಿದಾರೆ ನಿಮ್ಗೆ ಗೊತ್ತಲ್ಲ. ಬಗ್ನಿ ರೆಸ್ಟೋರೆಂಟ್ ಬಾರ್ಗಳು ಎಷ್ಟಿದೆ ಬೆಂಗಳೂರಲ್ಲಿ ಅಂತ. ಅಂತದ್ರಲ್ಲಿ ಇವರು ಕರೆಂಟ್ ಅಕೌಂಟೇ ಕೊಟ್ಟಿಲ್ಲ. ಬರೀ SB ಅಕೌಂಟ್ ಮಾತ್ರ ಕೊಟ್ಟಿದ್ದಾರೆ. ಸರ್ಕಾರ ಏನು ನಾವು ಎಲೆಕ್ಷನ್ ಅಪ್ಡೇಟ್ ಹಾಕಿದಾಗ ನಾವ್ ಏನೇ ಇದ್ರು ಕೂಡ ಅಪ್ಡೇಟ್ ಅಲ್ಲಿ ಏನಕ್ಕೆ ಪ್ರಮಾಣ ಮಾಡೋದು? ನಾವು ಪ್ರಮಾಣೀಕರಿಸದೆ ಅದನ್ನೇ ಅಲ್ವಾ? ನಮ್ದೆಲ್ಲ ತೆರೆದಿಷ್ಟ ಪುಸ್ತಕ, ನಮ್ದಿಷ್ಟಿದೆ. ನೀವು ಇದೆಲ್ಲ ನಿಮ್ಗೆ ಮೇಲ್ನೋಟಕ್ಕೆ ಗೊತ್ತಾದ್ಮೇಲೆ ನೀವೆಲ್ಲ ದಾಖಲೆಗಳನ್ನ ಸಮೇತವಾಗಿ ನೀವು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ನೀವ್ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ಸಲಹೆ ಏನಾದ್ರು ತಗೊಂಡ್ರ ಕಾನೂನಾತ್ಮಕವಾಗಿ? ನಿಮ್ಮಂತವ್ರನ್ನ, ಗೊತ್ತಿರೋಂತವ್ರನ್ನ ನಾ ಚರ್ಚೆ ಮಾಡಿ ಆಮೇಲೆ ಮುಂದಕ್ಕೆ ಅದಕ್ಕೆ ಏನ್ ಸ್ಟೆಪ್ ತಗೋಬೇಕು ಅಂತ ತಗೊಂಡು ನಾವು ಅಡ್ವೊಕೇಟ್ ನ ಸಂಪರ್ಕ ಮಾಡಿ, ನಮ್ಮ ಸೀನಿಯರ್ ಅಡ್ವೊಕೇಟ್ ನಳಿನಾ ಮಾಯಗೌಡ ಅಂತ, ಅವ್ರು ಒಳ್ಳೆ ಅಡ್ವೊಕೇಟ್, ಒಳ್ಳೆ ಅದ್ರ ಬಗ್ಗೆ ಒಂದು ಅನುಭವ ಇತ್ತು ಅವ್ರಿಗೆ. ಅವ್ರು ಯಾವ ರೀತಿ ನನಗೆ ಸಜೆಷನ್ ಮಾಡಿದ್ರು ಆ ರೀತಿ ಎಲ್ಲ ಅವ್ರಿಗೆ ಡಾಕ್ಯುಮೆಂಟ್ ಒದಗಿಸ್ಕೊಟ್ಟೆ. ಹಲೋ ಸರ್ ಹೇಳಿ. ಇವಾಗ ಕೇಳಿಸ್ತದೆ. ಈಗ ಅರ್ಜಿ ವಿಚಾರಣೆಗೆ ಬಂದಾಗ ಆ ಅರ್ಜಿ ವಿಚಾರಣೆ ಹೇಗ್ ನಡೀತು ಅಲ್ಲಿ? ಕೋರ್ಟ್ ನಲ್ಲಿ ಯಾವ ತರ ನಡೀತದ ವಾದ ವಿವಾದ? ಅವ್ರು ಏನ್ ಹೇಳಿದ್ರು, ನೀವೇನ್ ಹೇಳಿದ್ರಿ?
ಅಲ್ಲ ಈಗ ಅದನ್ನೇ ನಾವು ಅವ್ರು ಇಷ್ಟೆಲ್ಲ ಕರಪ್ಟ್ ಮಾಡಿದ್ದಾರೆ, ಇಷ್ಟೆಲ್ಲ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ, ಮುಚ್ಚಿಕ್ಕಿದ್ದಾರೆ, ಸರ್ಕಾರಕ್ಕೆ ಡ್ಯೂಗಳಿದ್ದಾರೆ, ಕಟ್ಟಬೇಕಾಗಿತ್ತು, ಇದೆಲ್ಲ ಸರ್ಕಾರಕ್ಕೆ ಆಸ್ತಿ ಇದು, ಇದೆಲ್ಲ ಅವ್ರನ್ನ ಅಸಿಂಧು ಮಾಡ್ಬೇಕು ಅಂತ ಹೋದ್ವಿ ನಾವು. ಯಾಕಂದ್ರೆ ಬರ್ಡನ್ ಆಫ್ ಪ್ರೂಫ್ ನಿಮ್ ಮೇಲೆ ಇರುತ್ತೆ, ಅದಕ್ಕೆ ಕೇಳ್ತಾ ಇರೋದು. ಯಾರು ಆರೋಪ ಮಾಡಿರ್ತಾರೆ ಅದನ್ನ ಸಾಬೀತು ಪಡಿಸೋ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ ಅಂತ. ಸಾಬೀತು ಪಡಿಸ್ತೀವಲ್ಲ ನಾವು, ವಿತ್ ಪ್ರೂಫೇ ಕಟ್ಟಿದ್ವಲ್ಲ. ಆಮೇಲೆ ನಾವು ಎಲೆಕ್ಷನ್ ಕೇಸ್ ಹಾಕಿದ ತಕ್ಷಣ 4-5 ದಿವಸಕ್ಕೆ ತಗೊಂಡಾಗ ಅವರೇ ಕಟ್ಬಿಟ್ಟಿದಾರಲ್ವಾ. ನಾವು ಕಟ್ಟಿಲ್ಲ ಅನ್ನೋದನ್ನೆಲ್ಲ ಅವ್ರು ಕಟ್ಬಿಟ್ಟಿದಾರಲ್ವಾ. GST ಕಟ್ಟಿದ್ದಾರೆ, ಆಮೇಲೆ ಟ್ಯಾಕ್ಸ್ ಕಟ್ಟಿದ್ದಾರೆ. ಸರಿ, ನಾನ್ ಕೇಸ್ ಹಾಕಿದ್ದಕ್ಕೆ ತಾನೇ ಅವ್ರು ಕಟ್ಟಿದ್ದು. ಆದೇಶ ಬಂದಾಗ ಅವ್ರ ಇದ್ರ ಅಲ್ಲಿ ಕೋರ್ಟ್ ಹಾಲ್ ಅಲ್ಲಿ? ಅವ್ರ ಮಗ ಇದ್ರು. ಹೇಗಿತ್ತು ಅವ್ರ ವರ್ತನೆ? ಅವ್ರ ಏನಂದ್ರು ಅಲ್ಲಿ? ಮಾಮೂಲಿ ಅವ್ರ ಏನ್ ಮಾತಾಡಲ್ಲ, ಯಾವತ್ತೂ ಏನು ಮಾತಾಡಲ್ಲ. ಅವ್ರು ಸೈಲೆಂಟ್ ಆಗಿ ಬಂದು ಕುತ್ಕೊಂತ ಇದ್ರು, ಹೋಗ್ತಿದ್ರು ಅವ್ರ ಡಿಪ್ಯೂಟಿ. ನಾನು ಅವ್ರನ್ನ ಯಾವತ್ತೂ ಮಾತಾಡ್ಸಿಲ್ಲ, ಅವರು ನನ್ನ ಯಾವತ್ತೂ ಮಾತಾಡ್ಸಿಲ್ಲ. ಈಗ ಅವರು ಶಾಸಕತ್ವ ಅನೂರ್ಜಿತ ಅಥವಾ ಅಸಿಂಧು ಆಯ್ತು ಈಗ ನಿಮ್ ಪ್ರಕಾರ? ಕೋರ್ಟ್ ಪ್ರಕಾರ ಆಗ್ಬಿಟ್ಟಿದೆ, ಅಸಿಂಧುನು ಆಗಿದೆ, ಅವ್ರ ಅನೂರ್ಜಿತನೇ ಈಗ. ಬಟ್ 1 ಮಂತ್ ನನಗೆ ಅನ್ಸೋ ಮಟ್ಟಿಗೆ 1 ಮಂತ್ ಅವರಿಗೆ ಒಂದು ಅವಕಾಶ ಇರುತ್ತೆ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ. ಕೊಟ್ಟಿಲ್ಲ, ಸ್ಟೇ ಕೊಟ್ಟಿಲ್ಲ. ಕೇಳಿದ್ರು ನಮ್ಮ ಅಡ್ವೊಕೇಟ್, ಅವರು ಒಬ್ಬ ಕರಪ್ಟ್ ಅಂತ ಹೇಳ್ಬಿಟ್ಟು ನೀವೇ ತೀರ್ಮಾನ ಮಾಡಿದ್ರೆ ಹೆಂಗೆ ಕರಪ್ಟ್ ಇರೋರ್ನ ಮತ್ತೆ 1 ತಿಂಗಳು ನೀವು ಶಾಸಕರ ಘೋಷಣೆ ಮಾಡ್ತೀರಾ ಅಂತ ಕ್ವಶನ್ ಮಾಡಿದ್ರು. ಅಂದ್ರೆ ಈಗ ಅವರು ಅನೂರ್ಜಿತಗೊಂಡ ಶಾಸಕ, ಹೌದು, ಅಸಿಂಧುಗೊಂಡ ಶಾಸಕ ಅನ್ಬೇಕಾ ಹೇಗೆ? ಅಥವಾ ಮಾಜಿ ಶಾಸಕನ? ಮಾಜಿ ಶಾಸಕನೇ ಈಗ, ಮಾಜಿ ಶಾಸಕ. ಮತ್ತೆ ಸುಪ್ರೀಂ ಕೋರ್ಟ್ ನವರು ಒಂದ್ ಮಂತ್ ಕಾಲಾವಕಾಶ ಕೊಟ್ಟಿರ್ತಾರಲ್ಲ, ಈ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಕೇಸ್ ಹಾಕ್ಬೇಕು. ಅಲ್ಲ, ಕೇಸ್ ಹಾಕ್ಬೇಕು. ಅವ್ರು ಶಾಸಕರು ಅಂತ ಏನಿದ್ದೆ ಕೇಸ್ ಹಾಕ್ಬೇಕು ಅನ್ನೋದೇನಿಲ್ಲ. ಅವ್ರು ಕೇಳಿದ್ದು, ನಾನು ಇನ್ನ ಅಲ್ಲಿ ಸುಪ್ರೀಂ ಕೋರ್ಟ್ ಹೋಗೋದಿದೆ, ಅದಕ್ಕೆ ನಮ್ಗೆ ಸ್ಟೇ ಕೊಡಿ, ಇಲ್ಲಿ ಎಲ್ಲರಿಗೂ ಬಾಗೇಪಲ್ಲಿಲಿ ಶಾಸಕರು ಇರ್ಬೇಕು ಅಂತ. ಶಾಸಕರು ಇರಬಾರ್ದು ಅಂತಾನೆ ನಾವು ವಾದ ಮಾಡಿ, ಶಾಸಕರು ಅವ್ರು ಕರಪ್ಟ್ ಆದ್ಮೇಲೆ ಏನಕ್ಕೆ ಇರ್ಬೇಕು? ಈಗಲೇ 2.5 ವರ್ಷ 3 ವರ್ಷ ಆಗಿದೆ. ಕರಪ್ಟ್ ಅಂತ ಗೊತ್ತಿದ್ರು ಅವ್ರು ಇಟ್ಕೊಂಡು ಕುತ್ಕೊಂಡಿದ್ದಾರೆ, ಈಗ್ಲೂ ಇಟ್ಕೊಂಡ್ರೆ ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು ವಾದ ಮಾಡಿದಕ್ಕೆ ಇಮಿಡಿಯೇಟ್ ಅವ್ರನ್ನ ಸ್ಟೇಟ್ನೂ ಕೊಟ್ಟಿಲ್ಲ. ಅವ್ರು ಡೈರೆಕ್ಟ್ ನೀವು ನಾಳೆನೆ ಬೇಕಿದೆ ಸುಪ್ರೀಂ ಕೋರ್ಟ್ ಹೋಗಿ ಅಂತ ಹೇಳಿದಾರೆ. ಇದರಲ್ಲಿ ಏನಿಲ್ಲ, 1 ತಿಂಗಳೊಳಗೆ ಅದನ್ನ ಅಪೀಲ್ ಹೋಗ್ಬೇಕಷ್ಟೇ, ಅವ್ರಿಗೆ ಸ್ಟೇ ಕೊಟ್ಟೆ ಹೋಗ್ಬೇಕು ಅನ್ನೋದೇನಿಲ್ಲ. ಕೊನೆಯ ಪ್ರಶ್ನೆ ಸಿ ಮುನ್ರಾಜ್ ಅವರೇ, ಈ ಸುಬ್ಬಾರೆಡ್ಡಿ ಅವ್ರನ್ನ ಯಾಕೆ ತಗಲಾಕೊಂಡ್ ಬಿದ್ರಿ ನೀವು? ಸಾಕಷ್ಟು ಜನ ಇಂತವ್ರು ನಿಮ್ಗೆ ಬೇರೆಯವ್ರು ಯಾರು ಸಿಗ್ಲಿಲ್ವಾ ಅನ್ನೋದು ಒಂದು. ಎರಡನೇದು, ನಿಮ್ಗೂ ಅವ್ರಿಗೆ ಏನ್ ರೈವಲಿಟಿ ಇತ್ತು, ರಾಜಕೀಯವಾಗಿನ ಅಥವಾ ವೈಯಕ್ತಿಕವಾಗಿ? ಅಲ್ಲ, ನಾನು ರಾಜಕೀಯವಾಗಿ ಸುಬ್ಬಾರೆಡ್ಡಿ ವಿರುದ್ಧ ನಿಂತು ಸೋತಿರ್ತಕ್ಕಂಥ ನಾನು ಇನ್ಯಾರ ಮೇಲೆ ಹೋಗ್ಲಿ? ಪಕ್ಕದ ಕ್ಷೇತ್ರದವ್ರ ಮೇಲೆ ಹೋದ್ರೆ ಆಗುತ್ತಾ? ನಾನು ಹೋಗ್ಬೇಕಾಗಿರೋದು, ನಾನು ಗೆಲ್ಬೇಕಾಗಿರೋದು ಅಲ್ಲೇ ಅಲ್ವಾ? ಜನ ನನ್ಗೆ 63,000 ಮತ ಕೊಟ್ಟಿದ್ದಾರೆ. ಇವತ್ತು ಅವರು ಮಾಡಿರ್ತಕ್ಕಂತ 2 ಸಲ 3 ಸಲ ನಿಂತ್ಕೊಂಡ್ ಮಾಡಿರ್ತಕ್ಕಂತ ಏನು ತಪ್ಪುಗಳಿದೆಯೋ ಅದನ್ನ ಜನರ ಮುಂದೆ ಇಡಬೇಕು ಅಂತ ಹೋಗಿದ್ದೀನಿ. ಇನ್ಯಾರ ಮೇಲೆ ಹೋಗ್ಲಿ? ನಾನು ಆಪೋಸಿಟ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಮೇಲೆನೆ ಹೋಗ್ಬೇಕು ನಾನು. ಈಗ ಉಪಚುನಾವಣೆ ಬಂದ್ರೆ ನೀವು ಅಭ್ಯರ್ಥಿ ಆಗ್ತೀರಾ? ನಮ್ ಪಕ್ಷ ಹೈಕಮಾಂಡ್ ತೀರ್ಮಾನ ಏನ್ ತಗೊಂಡ್ರೆ ಅದಕ್ಕೆಲ್ಲ ನಾನು ಬದ್ಧವಾಗಿರ್ತೀನಿ. ಉಪಚುನಾವಣೆ ಅನ್ಬೇಕಾ ಅಥವಾ ಮರುಚುನಾವಣೆ ಅನ್ಬೇಕಾ? ಇದಕ್ಕೆ ಏನಾದ್ರೂ ಆಗ್ಬೋದು. ಉಪಚುನಾವಣೆ ಅನ್ಬೋದು, ಮರುಚುನಾವಣೆ ಅಂತಾನು ಘೋಷಣೆ ಮಾಡ್ಬೋದು, ಇಲ್ಲ ಎಲೆಕ್ಷನ್ ಕಮಿಷನರ್ ಯಾವ ರೀತಿ ಇನ್ನ ಮುಂದಕ್ಕೆ ತಗೊಂಡೋಗ್ತಾರೋ ಗೊತ್ತಿಲ್ಲ ನನಗೆ. ಈ ಗೆಲುವನ್ನ ನೀವು ಹೇಗೆ ಬಣ್ಣಿಸ್ತೀರಿ? ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಮೂಲಕ? ಸರ್, ಈಗ ಏನ್ ತಪ್ಪು ಮಾಡಿದಾರೆ, ಜನ ಏನ್ ಬಯಸ್ತಾ ಇದ್ರು, ಅವ್ರು ಮಾಡಿರ್ತಕ್ಕಂತ ಏನ್ ಭ್ರಷ್ಟಾಚಾರ ಇರ್ಬೋದು, ಮತ್ತೆ ಅಲ್ಲಿ ಮಾಡಿರ್ತಕ್ಕಂಥ ಜನರ ತಪ್ಪು ಮಾಹಿತಿ ಇರ್ಬೋದು, ಅವ್ರಿಗೆ ಏನ್ ಸರ್ಕಾರಕ್ಕೆ ವಂಚನೆ ಮಾಡಿರೋದಿರ್ಬೋದು, ಜನರ ಮುಂದೆ ತಂದಿಟ್ಟಿದ್ದೀನಿ. ಜನರ ಆಶೀರ್ವಾದದಿಂದ ಇವತ್ತು 63,000 ಮತ ಹಾಕಿರೋದಕ್ಕೆ ನಮ್ಗೆ ಒಂದು ಗೆಲುವಿನ ಒಂದು ಸಂಕೇತ ಇದು. ಯಾಕಂದ್ರೆ ಒಂದು ಮೆಟ್ಲು ನಾವು ಗೆದ್ದಿದೀವಿ ಅಂತಾನೆ ನಾವು ಭಾವಿಸ್ತಾ ಇದ್ದೀವಿ. ಇವತ್ತು 63,000 ಜನ ಬಾಗೇಪಲ್ಲಿ ಜನ ಮತ ಹಾಕಿರೋದಕ್ಕೋಸ್ಕರ ಇದು ಜಯ ನಮಗೆ ಸಿಕ್ಕಿದೆ. ಇದು ಕಾನೂನಾತ್ಮಕ ಜಯ ಅಂತೀರಿ? 100% ಡೆಮೋಕ್ರಸಿಗೆ, ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಜಯ. ಪ್ರಜಾಪ್ರಭುತ್ವದಲ್ಲೇ ನೆಕ್ಸ್ಟ್ ಯಾರು ಕೂಡ ಈ ತರ ಮಾಡಬಾರ್ದು ಎಂದು ಎಚ್ಚರಿಕೆಯ ಗಂಟೆ ಇದು. ಅವ್ರೆಲ್ಲ ಒಂದ್ ಕಡೆ ಹೇಳಿದ್ದಾರೆ, ಬಾಗೇಪಲ್ಲಿ ಮಾಜಿ ಶಾಸಕರು ಸುಬ್ಬಾರೆಡ್ಡಿ ಅವರು, ಈ ಸಿ ಮುನ್ರಾಜನ್ ಸಾಚ ಏನ್ರಿ ಅಂತ ಕೇಳಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಏನ್ ಹೇಳ್ತೀರಿ? ನಾನ್ ಹೇಳ್ತೀನಿ ಕೇಳಿ, ಸಾಚ ಏನ್ರಿ ಅಂತ ಕೇಳೋದು ಕ್ವಶನ್ ನಾನು ಕೂಡ ಈಗ ನೀವು ಸಾಚನ ಅಂತ ಕೇಳೋದು ಸರ್ವೇ ಸಾಮಾನ್ಯ. ಅದು ನಂದು ಏನಾದ್ರು ಇದ್ರೆ ಅವರು ಎಳೆಯಾಗಿ ಬೆರ್ಗು, ಅವ್ರಿಗೂ ಕಾನೂನು ಇದೆ, ಹೋರಾಟ ಇದೆ, ಎಲ್ಲಾರು ಕೂಡ ಇದೆ, ಏನ್ ಬೇಕಾದ್ರೂ ಪ್ರೂವ್ ಮಾಡ್ಬೋದು. ಇವತ್ತು ಸಮಾಜ, ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಮೊದಲ ತರ ಇಲ್ಲ, ಏನ್ ಬೇಕಾದ್ರೂ ಕಣ್ ಮುಂದೆ ಗೊತ್ತಾಗುತ್ತೆ. ಅವರೆಲ್ಲ ನನ್ ಮೇಲೂ ಪಾಪ ಎನ್ಕ್ವೈರಿಗಳು ಮಾಡಿದ್ರು, ನನ್ ಮೇಲೂ ನನ್ನ ಅಪ್ಡೇಟ್ ತಗೊಂಡು ಚೆಕ್ ಮಾಡಿದ್ರು. ನಮ್ಮೂರಲ್ಲಿ ಯಾರೋ ಇನ್ನೊಬ್ಬ ಸಿ ಮುನ್ರಾಜು ಚಿನ್ನಪ್ಪ ಅಂತ ಇದ್ರೆ ಅದನ್ನು ಪಾಣಿ ತಗೊಂಬಂದ್ ಹಾಕಿದ್ರು. ಯಾರೋ ಇನ್ನೊಂದ್ ಕಡೆ ಯಾವ್ದೋ ಒಂದು ಬಿದ್ರಗುಪ್ಪೆ ಅಂತ ಒಂದ್ ಊರಲ್ಲಿ ಅವ್ರದ್ದು ಅಲ್ಲೊಂದು ಸಿ ಮುನ್ರಾಜು ಅಂತ ಯಾರೋ ಇದ್ರೆ ಅದ್ ಯಾವ್ದೋ ತಂದು ಹಾಕಿದ್ರು. ಪ್ರೂವ್ ಆಗ್ಬೇಕಲ್ಲ. ಎಸ್.ಎನ್. ಸುಬ್ಬಾರೆಡ್ಡಿ ಅಂದ್ರೆ ಸುಬ್ಬಾರೆಡ್ಡಿ ಅನ್ನೋರು ಎಷ್ಟು ಜನ ಇರ್ತಾರೆ? ಸುಬ್ಬಾರೆಡ್ಡಿ ಎಲ್ಲಾನು ಇವ್ರದೇ ಅಂತ ನಾನು ಹೇಳಕ್ ಆಗುತ್ತಾ? ಯೋಚನೆ ಮಾಡಿ. ಈಗ ನೀವು ಹೋಗ್ತಾ ಈ ಹೊಸಕೋಟೆ ರೋಡ್ ಅಲ್ಲಿ ಅವ್ರು ಯಾವ್ದೋ ಒಂದು ಕಾಂಪ್ಲೆಕ್ಸ್ ಇದೆ, ಸಿ ಮುನಿರಾಜು ಕಾಂಪ್ಲೆಕ್ಸ್ ಅಂತ ದೊಡ್ಡದಾಗಿ ಕಟ್ಟಿದ್ದಾರೆ. ಅದ್ ನಂದೇ ಅಂತ ಯಾಕೆ ಕೊಡಕ್ ಆಗುತ್ತಾ?
ನಂದೇ ಅಂತ ಹೇಳಿದ್ರೆ ಆಗುತ್ತಾ ನಂದು? ಆತರ ಇರ್ತಾರೆ ಅಂತ ಹೇಳ್ತಾ ಇದ್ದೀರಿ. ಈಗ ಅವ್ರಿಗೇನ್ ಇದ್ರೆ ನಂದು ಸದ್ಯ ಸಾಚಾನ ಏನ್ರಿ ಅಂತ ಹೇಳಿದ್ರೆ, ನಾನ್ ಸಾಚ ಅಂತ ಯಾವತ್ತೂ ನಾನು ಹೇಳಿದ್ವಿ ನಿಮ್ಗೆ ಅಲ್ವಾ? ನಾನ್ ಸಾಚ ಅಂತ ನಿಮ್ಗೇನು ವಕಾಲತ್ ಹಾಕಿ ನನ್ ಪರವಾಗಿ ಸಾಚ ಅಂತ ಹೇಳಿ ಅಂತ ನಾನು ಕೇಳಿಲ್ವಲ್ಲ ಅವ್ರಿಗೆ. ಈಗ ನಮ್ಮ ವಾಹಿನಿ ಮೂಲಕ ಸುಬ್ಬಾರೆಡ್ಡಿ ಅವ್ರಿಗೆ ಏನಾದ್ರು ಕನ್ವೆ ಮಾಡೋದಿದ್ಯಾ ನೀವು? ಸರಿ, ಈಗ ನಾನು ಹೇಳೋದೇನಂದ್ರೆ, ಈಗ ಅವರು ಮಾಜಿ ಶಾಸಕರಾಗಿ ಈಗ ತಕ್ಷಣಕ್ಕೆ ನೆನ್ನೆಯಿಂದ ಇದ್ದಾರೆ. ನಾನು ವೈಯಕ್ತಿಕವಾಗಿ ಅವ್ರನ್ನ ದ್ವೇಷ ಇಟ್ಕೊಂಡು ಈ ಒಂದು ಕೆಲಸಕ್ಕೆ ನಾನು ಹೋಗಿಲ್ಲ. ಅವರು ಏನ್ ಮಾಡಿದ್ರು, ರೌಡಿ ಶೀಟರ್ಗಳು ಮಾಡ್ಸಕ್ಕೆ, ಅಟ್ರಾಸಿಟಿ ಕೇಸ್ ಮಾಡ್ಸಕ್ಕೆ, ನನಗ್ ಓಟ್ ಹಾಕಿರ್ತಕ್ಕಂಥವ್ರು ಬೆದರಿಕೆಗಳು ಮಾಡೋದು, ನನಗೆ ಎಲೆಕ್ಷನ್ ಮೊದಲು ಯಾವ ರೀತಿ ನನಗೆ ಅಲ್ಲಿ ನಮ್ಮ ಹುಡುಗರು ನನ್ಗೆ ಯಾರೋ ಸಪೋರ್ಟ್ ಮಾಡ್ಬೇಕು, ಕ್ಯಾನ್ವಾಸ್ ಮಾಡ್ಬೇಕು ಅಂತ ಬಂದಿರೋರ್ನ ಕೇಸ್ ಮಾಡಿಸಿ ಅವ್ರ ಮೇಲೆಲ್ಲ ಇದ್ ಮಾಡಿ ನನ್ನನ್ನ ಆಪಾದನೆ ಮಾಡಿ ಹೊಡೆಯಕ್ ಬಂದಿದ್ರು ಅನ್ನೋ ಲೆಕ್ಕದಲ್ಲಿ ಏನೇನೋ ಕಿತಾಪತಿ ಮಾಡಿ ನಮ್ಮ ಮೇಲೆ ಕೇಸ್ ಮಾಡಿದ್ರು ಬೇರೆ ಅವ್ರ ಮೇಲೆಲ್ಲ. ಇದನ್ನೆಲ್ಲ ನಾವು ಕೂಡ ಎಲ್ಲೋ ಒಂದ್ ಕಡೆ ನಾವು ಸುಮ್ನೆ ಹಂಗೆ ಇದ್ರೆ ನಾವು ಕೂಡ ಸಮಾಜದಲ್ಲಿ ಗೊತ್ತಾಗಬೇಕಲ್ಲ. ಈಗ ನಾವೆಲ್ಲ ಅವ್ರು ಮಾಡಿದಕ್ಕೆಲ್ಲ ನಾವು ಒಪ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ? ಅಂದ್ರೆ ಕಾಲ ಬರ್ಲಿ ಅಂತ ತಾವು ಕಾಯ್ತಾ ಇದ್ರಿ. 100%. ಈಗ ದೇವ್ರು ಎಲ್ಲೋ ಒಂದ್ ಕಡೆ ದಾರಿ ಕೊಡ್ತಾನೆ. ಯಾರು ತಪ್ಪು ಮಾಡಿದ್ರು ಕೂಡ ದೇವ್ರು ಪ್ರತಿಯೊಬ್ಬರಿಗೂ ಆ ಒಂದು ಪಶ್ಚಾತ್ತಾಪ ಪಡುವಂತ ದಿನ ಬಂದೇ ಬರುತ್ತೆ. ಅದು ಇವತ್ತು ಸುಬ್ಬಾರೆಡ್ಡಿ ಅವರು ಬಂದಿದೆ. ಈಗ ಅವ್ರಿಗೆ ಪಶ್ಚಾತ್ತಾಪ ಆಗಿದೆ ಅಂತೀರಾ? ಈಗಲಾದ್ರೂ ಆ ದಲಿತರ ಜಮೀನುಗಳನ್ನ ದಲಿತರಿಗೆ ಏನ್ ಯಾವ ರೀತಿ ಮೋಸ ಮಾಡಿದ್ದಾರೆ ಇದನ್ನ ಈಗಲಾದ್ರೂ ಎಷ್ಟ್ ಜನಕ್ಕೆ ಈಗ ಬಾರ್ಗಳಲ್ಲಿ ನಾನು ಹೇಳ್ಬಾರ್ದು, ಅವ್ರ ಬಿಸ್ನೆಸ್ ಅದು, ಎಷ್ಟು ಜನ ಶಾಪ ಇರುತ್ತೆ, ಇವೆಲ್ಲ ಅರ್ಥ ಮಾಡ್ಕೊಬೇಕು. ಈಗಲೂ ಕಾಲ ಮಿಂಚಿಲ್ಲ. ಅವ್ರ ಮುಂದೆ ಕೂಡ ಹೆಜ್ಜೆ ಇಡುವಂತ ಹೆಜ್ಜೆಗಳನ್ನ ಹೇಳ್ದವ್ರ ಮಾತು ಕೇಳ್ಬಿಟ್ಟು ಯಾವ್ದೇ ರೀತಿ ಮಾತಾಡಕ್ ಹೋಗ್ಬಾರ್ದು. ಇದೆಲ್ಲ ಕೂಡ ನಾನು ಮಾತಾಡಕ್ ಮೊದ್ಲು ಯೋಚನೆ ಮಾಡಿ ಮಾತಾಡ್ಬೇಕು. ಈಗ ನಾನು ಮಾತಾಡಿದ್ದೆ, ನಾನು ಪ್ರೂವ್ ಮಾಡಿದೀನಿ, ನಾನು ಸುಮ್ನೆ ಮಾತಾಡಿಲ್ಲ. ಅದಕ್ಕೆ ಇವತ್ತು ಅವ್ರಿಗೂ ಕೂಡ ನಾನು ಹೇಳ್ತಾ ಇರೋದೇನೆಂದ್ರೆ, ಇವತ್ತು ಆ ಕಾನೂನು ಹೋರಾಟದಲ್ಲಿ ಮಾಡಿದೀನಿ. ಇನ್ನು ಮುಂದೆ ಅದನ್ನ ಎಚ್ಚೆತ್ಕೊಂಡು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಅವ್ರು ಮಾಡ್ಲಿ ಅಂತ, ಅವರು ಕೂಡ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಸಂದೇಶವನ್ನ ತಗೊಂಡೋಗೋಕೆ ಮುಂದೆ ಪ್ರಯತ್ನ ಪಡ್ಲಿ ಅಂತ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಮುನ್ರಾಜ್ ಅವರೇ, ಧನ್ಯವಾದಗಳು.